ನಮಸ್ಕಾರ ವೀಕ್ಷಕರೇ, ನಿಮ್ಮ ಅಂಗಾಳ ಪರಮೇಶ್ವರಿ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈ ತಿಂಗಳು ಆಷಾಢ ಇರೋದ್ರಿಂದ ದೇವಿ ವಿಚಾರದಲ್ಲಿ ಯಾವುದೇ ಕ್ರಿಯೆ ಮಾಡಿದ್ರೂ ನಿಮ್ಮ ಜೊತೆ ದೇವಿ ಇರ್ತಾಳೆ. ಇಂಥ ಟೈಮಿನಲ್ಲಿ ಯಕ್ಷಿಣಿ ದೇವಿಯ ಒಂದು ಬೀಜ ಮಂತ್ರದ ಸಹಾಯದಿಂದ ಕೇವಲ 48 ಗಂಟೆಗಳಲ್ಲಿ ವಶೀಕರಣ ಹೇಗೆ ಮಾಡ್ಕೊಳ್ಳೋದು ನಾನು ತಿಳಿಸ್ಕೊಡ್ತೀನಿ. ಅದಕ್ಕೆ ಏನೆಲ್ಲ ವಸ್ತುಗಳು ಬೇಕು, ಅದು ಯಾವ ದಿನ ಮಾಡಬೇಕು ಮತ್ತು ಹೇಗೆ ಮಾಡಬೇಕು ತಿಳಿಸ್ಕೊಡ್ತೀನಿ. ಇದಕ್ಕೂ ಮುಂಚೆ ನಿಮ್ಮದೇ ಆದಂಥ ಅಂಗಾಳ ಪರಮೇಶ್ವರಿ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಬಂಧು ಮಿತ್ರರು ಕೂಡ ತಿಳಿಸ್ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ವೀಕ್ಷಕರೇ. ಯಾಕೆ ಅಂದರೆ ಇದೇ ಥರದ ಉಪಯುಕ್ತತೆಯ ವಿಡಿಯೋಗಳನ್ನ ನಾನು ದಿನೇ ತಗೊಂಡು ಬರ್ತಾ ಇರ್ತೀನಿ. ವೀಕ್ಷಕರೇ, ಮೊದಲನೆಯದಾಗಿ ಈ ಕ್ರಿಯೆಯನ್ನು ಮಾಡೋದಕ್ಕೆ ನಿಮಗೆ ಒಂದು ಬಿಳಿ ಸ್ವೀಟ್ ಬೇಕಾಗುತ್ತೆ. ಬೇಕ್ರಿನಲ್ಲಿ ಹೋಗ್ಬಿಟ್ಟು ಅಥವಾ ನಂದಿನಿ ಪೇಡ ಆಗ್ಬೋದು, ಇಲ್ಲ ಬಿಳಿ ಸ್ವೀಟ್ ಆಗ್ಬೋದು, ಒಂದು ಹಲ್ವಾ ಅಂದರೆ ಪೇಡ ಬರುತ್ತಲ್ಲ, ಅದನ್ನು ತಂದು ಇಟ್ಕೊಳ್ಳಿ. ಬಿಳಿ ಸ್ವೀಟ್ ಬಿಳಿದಾಗಿರಬೇಕು. ಅದನ್ನು ಇಟ್ಕೊಂಡು ಈ ಕ್ರಿಯೆಯನ್ನು ನೀವು ಮಂಗಳವಾರ ದಿನ, ಶುಕ್ರವಾರ ದಿನ, ಭಾನುವಾರದ ದಿನ, ಈ 3 ದಿನದಲ್ಲಿ ಯಾವಾಗ ಬೇಕಾದರೂ ಮಾಡ್ಬೋದು. ಸಾಯಂಕಾಲದ ಸಮಯದಲ್ಲಿ ಮಾಡಬೇಕು. ಏನು ಮಾಡಬೇಕು? ಆ ಸ್ವೀಟನ್ನು ತೆಗೆದುಕೊಂಡು ಬಂದು ಆ ಸ್ವೀಟನ್ನು ನಿಮ್ಮ ಮನೆಗೆ ತಗೊಂಡು ಬನ್ನಿ. ಮನೆಗೆ ತಗೊಂಡು ಬಂದು ನೀವು ಕೆಳಗಡೆ ಅಂದರೆ ಆಸನ, ಬಿಳಿಯ ವಸ್ತುವನ್ನು ಹಾಕ್ಕೊಂಡು ಕುಳಿತುಕೋಬೇಕಾಗುತ್ತೆ. ಪಂಚೆ ಆಗ್ಬೋದು ಅಥವಾ ವೇಲ್ ಆಗ್ಬೋದು, ಇಲ್ಲ ಬಿಳಿ ಸೀರೆ ಆಗ್ಬೋದು, ಬಿಳಿ ಬಟ್ಟೆ, ಯಾವುದು ಒಟ್ಟಿನಲ್ಲಿ ಬಿಳಿಯ ಬಟ್ಟೆ ಅಂದರೆ ಶುದ್ಧವಾಗಿರಬೇಕು, ಮಡಿ ಆಗಿರಬೇಕು ಅಂಥ ಬಟ್ಟೆಯನ್ನು ತೆಗೆದುಕೊಂಡು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಿ. ಮೊದಲಿಗೆ ನಿಮ್ಮ ಮನೆಯ ದೇವರಿಗೆ ಪೂಜೆಯನ್ನು ಮಾಡಿ, ಅಗರಬತ್ತಿಯನ್ನು ಬೆಳಗಿ, ಗಂಧದ ಕಡ್ಡಿಯನ್ನು ಬೆಳಗಿದ ನಂತರ ಮನಸ್ಸಿನಲ್ಲಿ ಸಂಕಲ್ಪ ಇಟ್ಕೊಳ್ಳಿ, ಬೇಡ್ಕೊಳ್ಳಿ. ಈ ಥರ ನಾನು ಇಷ್ಟಪಟ್ಟವರನ್ನು ನನಗೋಸ್ಕರ, ನನಗೆ ಬೇಕು ಅಂತ ಈ ಕ್ರಿಯೆಯನ್ನು ಮಾಡ್ತಾ ಇದ್ದೀನಿ, ನನಗೆ ಒಳ್ಳೆಯದನ್ನು ಮಾಡಿಕೊಡಿ, ನನಗೆ ಒಳ್ಳೆಯದಾಗಲಿ, ಇದರಿಂದ ಫಲಿತಾಂಶ ಸಿಗಲಿ ಅಂತ ಬೇಡ್ಕೊಳ್ಳುತ್ತಾ ಆ ಸ್ವೀಟನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು, ಇವಾಗ ನಾನು ಏನು ಮಂತ್ರ ಹೇಳ್ತೀನೋ ಆ ಮಂತ್ರವನ್ನು ನೀವು 1008 ಸಾರಿ ಪಠನೆ ಮಾಡಬೇಕು. ಆ ಮಂತ್ರವನ್ನು ನಾನು ಡಿಸ್ಪ್ಲೇಯಲ್ಲಿ ಕೂಡ ಹಾಕಿರ್ತೀನಿ, ನೋಡ್ಕೊಳ್ಳಿ. ಕನ್ನಡದಲ್ಲೇ ಬರೆದಿರ್ತೀನಿ ಮಂತ್ರ, ಒಂದು ಸಾರಿ ನೋಡಿ. ಈ ಮಂತ್ರ 1008 ಸಾರಿ ಪಠನೆ ಮಾಡಿ ಆದ ಮೇಲೆ ಆ ಏನು ಸ್ವೀಟನ್ನು ತೆಗೆದುಕೊಂಡು ಬಂದಿದ್ದೀರೋ ನೀವು, ಆ ಸ್ವೀಟಿಗೆ 3 ಸಾರಿ ಉಫ್ ಅಂತ ಊದಿಬಿಡಿ ಬಾಯಲ್ಲಿ. ಊದಿದ ನಂತರ ಆ ಸ್ವೀಟನ್ನು ತೆಗೆದುಕೊಂಡು ಹೋಗಿ ಯಾವುದಾದರೂ ಹರಳಿ ಮರ ಅಥವಾ ಆಲದ ಮರ, ಅದರ ರೆಂಬೆ ಮೇಲೆ ಇಡೋದಕ್ಕೆ ಪ್ರಯತ್ನ ಪಡಿ. ಸಪೋಸ್ ನಿಮಗೆ ಮರ ಹತ್ತಕ್ಕಾಗಿಲ್ಲ, ರೆಂಬೆ ಇಡೋಕ್ಕಾಗಲ್ಲ ಅಂದರೆ ಅದರ ಬುಡದಲ್ಲಿ ಎಲ್ಲಾದರೂ ಆ ಸ್ವೀಟನ್ನು ಇಟ್ಟು ಹಿಂದೆ ತಿರುಗಬೇಡಿ. ಹಿಂದೆ ತಿರುಗಿ ನೋಡದ ಹಾಗೆ ವಾಪಸ್ಸು ನೀವು ಮನೆಗೆ ಬಂದು ನಿಮ್ಮ ದಿನನಿತ್ಯದ ಕೆಲಸ ಏನಿರ್ತೀಯೋ ಅದನ್ನು ಮುಗಿಸ್ಕೊಳ್ಳಿ. ಈ ಕ್ರಿಯೆಯನ್ನು ಸಾಯಂಕಾಲದ ಸಮಯದಲ್ಲೇ ಮಾಡಬೇಕು. ಇದಕ್ಕೆ ಮಂತ್ರ ಓಂ ನಮೋ ಮಹಾಯಕ್ಷಿಣಿ ಅಮ್ಮುಖಿ ಮಂ ವಶಂ ಕುರು ಸ್ವಾಹ. ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ವೀಕ್ಷಕರೇ. ಓಂ ನಮೋ ಮಹಾಯಕ್ಷಿಣಿ ಅಮ್ಮುಖಿ ಮಂ ವಶಂ ಕುರು ಸ್ವಾಹ. ಅಮ್ಮುಖಿ ಅನ್ನೋ ಜಾಗದಲ್ಲಿ ನೀವು ಇಷ್ಟಪಟ್ಟವರ ಹೆಸರನ್ನು ಬರೆದು ಅಥವಾ ಹೆಸರನ್ನು ಮಂತ್ರದಲ್ಲಿ ಹೇಳಿಕೊಳ್ತಾ ಉಚ್ಚಾಟನೆ ಮಾಡಿ, ಈ ಉಚ್ಚಾರಣೆಯನ್ನು ಮಾಡಿ ಈ ಕ್ರಿಯೆಯನ್ನು ನೀವು ಮಾಡಿದ್ದೇ ಆದಲ್ಲಿ ಖಂಡಿತ ನಿಮಗೆ ಫಲಿತಾಂಶ ಅನ್ನೋದು ಸಿಗುತ್ತೆ ವೀಕ್ಷಕರೇ. ಇದರಲ್ಲಿ ಯಾವುದೇ ರೀತಿ ದ್ವಂದ್ವ ಬೇಡ. ಮಾಡಿ ಈ ಕ್ರಿಯೆ, ಎಲ್ರಿಗೂ ಒಳ್ಳೆಯದಾಗುತ್ತೆ.